ಹನಿ ಟ್ರ್ಯಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಹೇಳ್ತಾರೆ ನೋಡೋಣ. ಇನ್ನು ಬಿಜೆಪಿಯ ಸುರೇಶ್ ಗೌಡ ಹೊಸ ಬಾಂಬ್ ಒಂದನ್ನು ಸಿಡಿಸಿದ್ದಾರೆ. ನಿನ್ನೆ ಯತ್ನಾಳ್ ಮಾತಾಡುವಾಗ ಆ ಕಡೆಯಿಂದ ಒಂದು ಚೀಟಿ ಬಂತು. ಅವರು ಹನಿ ಟ್ರ್ಯಾಪ್ ಮಾತಾಡೋದಕ್ಕೂ ಮುನ್ನ ಆಡಳಿತ ಪಕ್ಷದಿಂದ ಒಂದು ಚೀಟಿ ಬಂತು. ಚೀಟಿ ಬಂದ ಮೇಲೆ ಯತ್ನಾಳ್ ಹನಿ ಟ್ರ್ಯಾಪ್ ವಿಚಾರವನ್ನು ಮಾತಾಡಿದರು. ಈ ಚೀಟಿಯನ್ನು ಕೊಟ್ಟವರು ಯಾರು, ಇದರ ಬಗ್ಗೆ ತನಿಖೆ ಆಗಬೇಕು ಅಂತ ಅವ್ರು ಹೇಳ್ತಾರೆ. ಚೀಟಿ ಕೊಟ್ಟವರು ಸಿಎಂಗೆ ಆಪ್ತರಿರೋರಾ ಅಂತ ಅವ್ರ ಪ್ರಶ್ನೆ. ಇದರ ಬಗ್ಗೆ ತನಿಖೆ ಆಗಬೇಕು, ಸಿಬಿಐ ತನಿಖೆ ಆಗಬೇಕು ಅಂತ ಸುರೇಶ್ ಗೌಡರು ಒತ್ತಾಯವನ್ನು ಮಾಡಿದ್ದಾರೆ. ಅಂದರೆ ಅವ್ರ ಪಕ್ಷದವ್ರನ್ನೇ ಕೇಳಿದ್ರಾಯ್ತು ಯತ್ನಾಳ್ ಅವ್ರನ್ನ ಯಾರು ಚೀಟಿ ಕಳಿಸಿದ್ದು ಅಂತ. ಮಾನ್ಯ ಸಭಾಧ್ಯಕ್ಷರೇ, ನಿನ್ನೆ ನಡೆದಂತ ಘಟನೆ ಫಸ್ಟ್ ಯಾವ ಸಚಿವರು ನಿಮ್ಮ ಕೇಳಿ ಒಂದ್ ನಿಮಿಷ ಕೇಳಿ. ಈಗ ದಿನೇಶ್ ಗುಂಡೂರಾವ್ ಅವರು ಹೇಳಿದ್ರು ಯತ್ನಾಳ್ ಅವ್ರು ಎತ್ತಿದಕ್ಕೆ ರಾಜಣ್ಣ ಅವ್ರು ಉತ್ತರ ಕೊಟ್ರು ಅಂತ. ಯತ್ನಾಳ್ ಅವ್ರಿಗೆ ಹೇಳಕ್ ಮುಂಚೆ ಯತ್ನಾಳ್ ಒಂದು ಚೀಟಿ ಬಂತು ಆ ಕಡೆಯಿಂದ, ಯಾರೋ ಒಬ್ಬರು ಮಂತ್ರಿಗಳು. ದಯವಿಟ್ಟು ಅದನ್ನ ತನಿಖೆ ಮಾಡಿ. ಕಾಂಗ್ರೆಸ್ ಪಕ್ಷದಲ್ಲಿ ಏನಾಗ್ತಾ ಇದೆ, ಇದು ವೆರಿ ಸೀರಿಯಸ್ ಅಫೆನ್ಸ್. ಯಾರು ಚೀಟಿ ಕೊಟ್ಟಿದ್ದು ಕೇಳಿ ಕೇಳಿ. ಇದನ್ನ ಕಾಂಗ್ರೆಸ್ ಪಕ್ಷದಲ್ಲಿ ಏನ್ ನಡೀತಿದೆ ಅನ್ನೋದು ಗೊತ್ತಿಲ್ಲ. ಈ ತರ ಆಡಳಿತ ನಡೆದ್ರೆ ಒಬ್ಬ ಮಂತ್ರಿ ಮೇಲೆ ಕೇಳಿ. ದಿನೇಶ್ ಗುಂಡೂರಾವ್ ಸರ್, ಇದು ದಿನೇಶ್ ಅಲ್ಲಿಂದ ಚೀಟಿ ಕೇಳಿ ಒಂದು ನಿಮಿಷ. ಆ ಚೀಟಿ ಕೊಟ್ಟವ್ರು ಯಾರು? ಯಾರು ಮುಖ್ಯಮಂತ್ರಿಗಳಿಗೆ ಆಪ್ತರಾಗಿದ್ದಾರ ಇಲ್ಲ ಯಾರು ವಿರೋಧ ಕೊಟ್ಟರು? ನಾನು ಮುಖ್ಯಮಂತ್ರಿ ಉತ್ತರ ಕೊಡ್ತಾ ಕೇಳಿ. ಸುರೇಶ್ ಗೌಡ ಕೂತ್ಕೊಳ್ರಿ. ಎಲ್ರು ಮಾತಾಡೋಂತ ವಿಚಾರ ಅಲ್ಲ ಇದು. ಸುನೀಲ್ ಕುಮಾರ್ ಏನೋ ರೈಸ್ ಮಾಡೋದ ಆಯ್ತು, ಎಲ್ರು ಮಾತಾಡ್ಬೇಕಾ ಇದನ್ನ. ಮಾನ್ಯ ಸಭಾ ಚೀಟಿ ಕೊಟ್ಟಿದ್ಯಾರು ಯತ್ನಾಳ್ ಅವರೇ ಬಹಿರಂಗಪಡಿಸ್ಲಿ. ನೀವು ಅದಕ್ಕೆ ಸಿಬಿಐ ತನಿಖೆ ಆಗಬೇಕು, ಅದಾಗಬೇಕು, ಇದಾಗಬೇಕು ಅನ್ನೋದಕ್ಕಿಂತ ಯತ್ನಾಳ್ ಅವರೇ ಉತ್ತರ ಕೊಡಲಿ. ನನಗೊಬ್ಬರು ಚೀಟಿ ಕಳಿಸಿದ್ರು, ಇಂಥವರೇ ಕಳಿಸಿದ್ರು. ಈ ಹೈಡ್ ಅಂಡ್ ಸೀಕ್ ಯಾಕೆ, ಮುಚ್ಚುಮರೆ ಯಾಕೆ ಎಲ್ರದು ಅಂತ ಎಲ್ರಿಗೂ ಗೊತ್ತಿರುತ್ತೆ ನನ್ನ ಪ್ರಕಾರ ಏನು ನಡೀತಾ ಇದೆ ಅಂತ. ಯಾರೂ ಬಾಯ್ಬಿಡ್ತಾ ಇಲ್ಲ. ಅದು ಯಾರು ಹನಿ ಟ್ರ್ಯಾಪ್ ಮಾಡಿಸಿದ್ದಾರೆ, ಯಾರದು ಶಾಸಕರ, ಸಚಿವರ, ಯಾವ ಪಕ್ಷದವರು, ಮಾತಾಡಿ ಓಪನ್ ಆಗಿ.